ನೋಡಿ, ಸಿದ್ದೇಶ್ವರ ಬೆಟ್ಟಕ್ಕೆ ಆಗಮಿಸಿ ತದನಂತರ ನಾವು ವಾಪಸ್ ಆಗ್ತಾಯಿದ್ದೀವಿ. ಇಲ್ಲಿ ಗಾಡಿ ಇಳಿಸೋಕ್ಕಾಗ್ತಾ ಇಲ್ಲ, ತುಂಬ ಟಫು, ತುಂಬ ಕಷ್ಟ ಇದೆ, ಭಾಳ ಜೋಪಾನವಾಗಿ ಹೋಗಬೇಕು. ಆಮೇಲೆ ಹಿಂದ್ಗಡೆ ಏರೆಲ್ಲ ಇಳ್ಗೋಯ್ತು, ನಮ್ಮದು ಟ್ಯೂಬ್ಲೆಸ್ ಟೈರ್ ಅಲ್ವಾ, ಏರೆಲ್ಲ ಕಂಪ್ಲೀಟ್ ಇಳ್ಗೋಗ್ಬಿಡ್ತು. ಸೊ ಈಗ ಅದೊಂದು ಭಯ ಆಯ್ತದೆ. ಈಗ ಫುಲ್ಲು ಎಲ್ಲ ಡೌನ್ ಆಗ್ಬಿಡ್ತು. ಮೈಸಾ ಏರ್ ಹೋಗ್ಬಿಡ್ತು ಕಣ. ನೋಡಿ ಎಷ್ಟಿದೆ ನೋಡು, ಬಾ ಹೋಗ್ಬೋದ ನೋಡು. ಹೋಗ್ಬೋದಂದ್ರೆ ಏನು ಮಾಡೋಕ್ಕಲ್ಲ, ಇಳಿಸ್ಬೇಕಾದ್ದೆ ನೋಡು. ಪೂರ್ತಿ ಹೋಗ್ಬಿಡ್ತಾ? ಇಲ್ಲಿ ಬನ್ನಿ ಹೋಗಿ ಕಣ, ಅದೇ ಹೋಗ್ ಸ್ವಲ್ಪ ಹೋಗ್ಬೋದಾ? ಹಾಂ ಅಪ್ಪ ಎಳಿತದ. ಹೌದು ಹೌದು ಹೌದು. ಅಯ್ಯೋ ಅಯ್ಯೋ ಛೇ, ಏರೆಲ್ಲ ಖಾಲಿ ಆಗೋಯ್ತು ಗುರು, ಎಂಥ ಕೆಲಸ ಆಗೋಯ್ತು. ಸ್ವಲ್ಪ ಬೆಟ್ಟ ಗುಡ್ಡಗಳು ಹತ್ತಬೇಕಾದ್ರೆ ಹಾಂ ಬಾ ಬಾ ಬಾ, ಇದೊಂದು ಜಾಗ, ಇದೊಂದು ಚೂರು ಬಂದ್ಬಿಡು ಮೈಸೋ, ಸ್ವಲ್ಪ ಇಲ್ಲೊಂದು ಚೂರು. ಅದೇ ಅದೇ ಇದೊಂದು ಚೂರು, ಇದೊಂದು ಆಗೋಲ್ಲಿ, ಆಮೇಲೆ ಬೇಕಾದ್ರೆ ಹತ್ಕೊಂಡು ಹೊಟ್ಟೋಗೋಣ. ಹಾಂ ಬಾ. ಹಾಂ ಇಲ್ಲಿ ಇದೊಂದು ಬಾ, ಇಲ್ಲಿಗೆ ಬಂದ್ಬಿಡಿ. ನೋಡಿ ಸಿದ್ದೇಶ್ವರ ಬೆಟ್ಟದ ತಿರುವು. ಹಾಂ ಬಾ ಹೋಗೋಣ ಈಗ. ಅಯ್ಯಯ್ಯೋ ಹತ್ತು ಏರಿದ್ದ ನೋಡು. ತೆಗಿಬೇಡ, ಏನು ಮಾಡ್ಬೇಡ, ಹತ್ತು ಹೋಗ್ಬೋದು, ಪೂರ್ತಿ ಇಳ್ಗೋಗ್ಬಿಡದ. ಕೂತ್ಕ ಶಿವ ಉಗೆ ಮಾದಪ್ಪ ಎಳೀತದೆ, ಅದೇ ಗೊತ್ತಾಯ್ತು. ಹ್ಞೂ ನೋಡಿ, ಎಳ್ದು ತಳ್ತದೆ. ಹೋಗಂಟ ಅಲ್ಲಿದೆ ಮೊದಲಲ್ಲಿ ಹಿಡಿಸ್ಕೊಳಂಬ. ಅದು ಟ್ಯೂಬ್ಲೆಸ್ ಟೈರು, ಹಂಗೆ ಏನು ಬೇಡ ಹೋಗ್ಬಿಡ್ಬೋದು ಬಾ. ಎಲ್ಲ ಮಾದಪ್ಪ ಆಗಲೇ ನನಗೆ ಡೌಟ್ ಆಯಿತು. ನಾನು ಅಲ್ಲೇ ಗೊತ್ತಾಯ್ತು ಇಲ್ಲ, ಎಲ್ಲ ಭಗವಂತವನೇ ಬರ. ಸಾಧಾರಣ ಹಂಗೆ ಆಗೋಯ್ತು. ಮಹದೇಶ್ವರ ಪಂಚರು ಹೀಗೆ ಆಮೇಲೆ ಹೇಗೆ ಮಾಡಿ ಹೋಗ ಪಂಚರ್ ಆಗೋಯ್ತಾ? ಪಂಚರ ಹೀಗೆ ಏರು ಇಳ್ದೋಯ್ತು. ಹಾಂ ಹಾಂ ಏನು ಹೊಡಿತಾನೆ 70ರಲ್ಲಿ ವಾ ಇಳ್ದೋಯ್ತು. ಡೈಟು ಟ್ಯೂಬ್ಲೆಸ್ಸು 11 ಗಂಟೆ. ಅಯ್ಯೋ ಅಯ್ಯೋ. ನಮ್ಮ ಪುಣ್ಯಕ್ಕೆ ಒಂದು ಹುಡುಗ ಸಿಕ್ತ ಹಾಂ ಹಾಂ ಅದೂರಿಂದ. ಹಾಂ ಫ್ರೆಂಡು ನಾನು ಅಲ್ಲಿವರೆಗೆ ಕಂಪ್ನಿ ಕೊಟ್ಟರಿ ಅಂದ, ಅವನ ಗಾಡಿ ಇತ್ತು. ಹಾಂ ಹಾಂ ಭಯ ಪಾಪ ಅಯ್ಯೋ ಅಂದ್ಬಿಟ್ಟು ಏನು ಮಾಡಿದೆ, ಹಾಂ ಹಾಂ ಸರಿ ಅಂದ್ಬಿಟ್ಟು ಸರಿ ಬಾ ಫ್ರೆಂಡ್ ನಮ್ಮ ಸರಿ ಅಂದ್ಬಿಟ್ಟು ಫಾಲೋ ಮಾಡಿ ನಮ್ಮ ಪುಣ್ಯಕ್ಕೆ ಬಂದು ಇಳ್ದೋಯ್ತು. ಆಗ ನಾನು ಅವ್ನ ಗಾಡಿ ಅವ ಮಣ್ಗಾಡಿವರೆಗೆ ನಾನು ಪಿಕಪ್ ಮಾಡಿದೆ. ಓ ಪರವಾಗಿಲ್ಲ. ನಾನು ಸಲ ತಳ್ಬೋದು ನೋಡಿ ಬಂಧುಗಳೇ, ಯಾವ ರೀತಿ ಇದೆ ನೋಡ್ರಿ. ಹಾಂ ಇದುವೇ ನಮ್ಮ ಸಿದ್ದೇಶ್ವರ ಬೆಟ್ಟ. ಈಗಾಗಲೇ ವೀಡಿಯೋಗಳು ಪ್ರಸಾರ ಮಾಡಿದ್ದೀನಿ. ಈ ಡೌನ್ ಇಳ್ಗೋ ವೀಡಿಯೋನೂ ಹಾಕ್ತೀನಿ ನಾನು. ನನ್ನೊಂಥರ ರಣಹುಚ್ಚ, ಏನಾರು ತಿಳ್ಕೊಳ್ಳಿ. ಯಾಕಂದರೆ ನಾನು ಯಾವ ವೀಡಿಯೋನೂ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ, ಎಲ್ಲ ಹಾಕೊಂಡು ರುಬ್ಬಿಡೋದೆ, ಆ ಥರ ನನ್ನ ಮೆಂಟಾಲಿಟಿನೇ ಹಂಗೆ. ಸೊ ನೀವು ಏನು ತಿಳ್ಕೊಂಡ್ರೂ ಪರವಾಗಿಲ್ಲ. ಹತ್ತದೊಂದು ವೀಡಿಯೋ ಹಾಕಿದ್ದೀನಿ, ಮೇಲ್ಗಡೆ ವೀಡಿಯೋ ಮಾಡೋದೊಂದು ವೀಡಿಯೋ ಹಾಕಿದ್ದೀನಿ, ಹಾಗೆ ಇಳ್ಗೋದೊಂದು ವೀಡಿಯೋ ಹಾಕಿದ್ದೀನಿ. ಇದೇ ನನ್ನ ಮೆಂಟಾಲಿಟಿ. ಸುಮಾರು 1 ಗಂಟೆ ವೀಡಿಯೋ ಇದೆ ಅನ್ಕೋತೀನಿ ಅಲ್ವಾ? ಅಷ್ಟೇ. ನೋಡಲಿ ನೋಡಿದವ್ರಿಲ್ಲ. ನನಗೆ ವ್ಯೂಸ್ಗೋಸ್ಕರ ನಾನು ವೀಡಿಯೋ ಮಾಡಲ್ಲ, ಜನಗಳ ಅವರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ. ಬರೀ ವ್ಯೂಸ್ಗೋಸ್ಕರನೇ ವೀಡಿಯೋ ಮಾಡ್ಬೇಕಾದ್ರೆ ಶಾರ್ಟಾಗೆ ಸ್ವೀಟಾಗಿ ಮಾಡ್ಬೇಕಾಗತ್ತೆ. ಬಟ್ ನಾನು ಹಂಗೆ ಮಾಡಲ್ಲ. ನನಗಿಷ್ಟ ಆದವರು, ಅವ್ರಿಗಿಷ್ಟ ಆಗೋದನ್ನ ಅವ್ರು ನೋಡೋಂಥವ್ರಿಗೆ ಮಾತ್ರ ನಾನು ವೀಡಿಯೋ ಮಾಡೋದು. ಯಾಕಂದರೆ ತುಂಬ ಜನ ನನ್ನ ವೀಡಿಯೋಗಳನ್ನ ಎಲ್ಲ ವೀಡಿಯೋನೂ ನೋಡೋಕ್ಕೆ ಇಷ್ಟಪಡ್ತಾರೆ. ಅದು ನನಗೆ ತುಂಬ ಇಷ್ಟ. ಸಾಕು, ಅವ್ರಿಗೋಸ್ಕರ ವೀಡಿಯೋ ಮಾಡೋಣ. ನೋಡಿ ಈ ಡೌನೆಲ್ಲ ಇಳಿಸೋದು, ಹತ್ಸೋದು, ಇವೆಲ್ಲ ಯಾರ್ರೀ ಮಾಡ್ತಾರೆ ವೀಡಿಯೋ? ನಾನು ಮಾಡಿದ್ದೀನಿ ಕಣ್ರಿ, ಎಲ್ಲ A to Z ನೋಡ್ರಿ. ಪೂರ್ತಿ ಹತ್ಸೋ ವೀಡಿಯೋನೇ ಮಾಡಿದ್ದೀನಿ. ಈ ಡೌನ್ ಇಳಿಸೋದು. ಯಾಕಂದ್ರೆ ನಿಮ್ಗೊಂದೊಂದು ರಸ್ತೆಯ ಒಂದು ಮಾಹಿತಿಯೂ ಸಹ ತಮಗೆ ಸಿಗುತ್ತೆ. ಯಾರು ಮಾಡಿಕೊಡ್ತಾರೆ ಈ ಥರ ವೀಡಿಯೋನ ಅಲ್ವರಾ? ಹೊಡ್ರೆ ಒಂದು ಲೈಕಾ? ಅಣ್ಣ ಈಗ ತಾನೇ ಲೈವ್ಗೋಸ್ಕರ ಮಾಡಲ್ಲ, ವ್ಯೂಸ್ಗೋಸ್ಕರ ಮಾಡಲ್ಲ ಅಂದ್ಬಿಟ್ಟು ಹೊಡ್ರಿ ಲೈಕ ಅಂತಿದ್ದಾರೆ. ಏನು ಬೇಡಿ, ಈ ನಮ್ಮ ಕಾರ್ಯಕ್ಕೆ ಒಂದು ಲೈಕ್ ಇರಲಿ ಅಂತ ಹೇಳ್ತಾಯಿದ್ದೀನಿ. ನೋಡಿ ಹೆಂಗೆ. ಹಾಂ ಕಷ್ಟಪಟ್ಟು ಇಷ್ಟು ಅಪ್ಪ ಬೆಟ್ಟನ ಕಷ್ಟಪಟ್ಟು
ಆದರೂ ಎಷ್ಟೋ ಜನ ಗಾಡಿ ಹತ್ಸೋಕ್ಕಾಗದು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ರು. ಬಟ್ ನಾವು ಹಂಗಲ್ಲ, ನುಗ್ತಿರೋದೆ ಉಗೆ ಮಾದಪ್ಪ ಅಂದ್ಬಿಟ್ಟು. ಬಂದವ್ರು ನಾವು ಹಾಂ, ಎಲ್ಲ ನೀವೇ ನೋಡ್ಕಪ್ಪ, ಎಲ್ಲ ಒಳ್ಳೇದು ಕೆಟ್ಟದೆಲ್ಲ ನಿಂದೇ ಕಣಪ್ಪ ಅಂದ್ಬಿಡೋದೆ. ಬರ್ತಿರೋದೇ ನಿನ್ನ ಸನ್ನಿಧಾನ, ನಿನ್ನ ಸನ್ನಿಧಾನ, ನೀನು ಕಾಪಾಡು, ನಿನ್ನ ಆಶೀರ್ವಾದ. ನಾವು ಯಾವತ್ತೂ ಅಷ್ಟೇ, ಯಾವುದೇ ಅರಣ್ಯ ಪ್ರದೇಶಗಳಿರ್ಬೋದು, ಯಾವುದೇ ದಟ್ಟ ಪ್ರದೇಶಗಳು, ಯಾವುದೇ ಅಪಾಯದ ಸ್ಥಳಗಳಿರ್ಬೋದು, ಎಲ್ಲ ಮಾದಪ್ಪನ ಹೆಸರು ಹೇಳ್ಬಿಟ್ಟು ನುಗ್ತಿರೋದೆ ಅಷ್ಟೇ. ನಮ್ಗೆ ಗೊತ್ತಿರೋದು ಹಂಗೆ, ಹೊಗೆ ಮಾದಪ್ಪ ಅಂದ್ಬಿಟ್ಟು ಹೋಯ್ತಿರೋದೆ. ನೋಡಿ ಗಾಡೀಲಿ ಏರು ಇಲ್ಲ, ಆದರೂ ಒಂದು ಅಂದಾಜಲ್ಲಿ ನಮ್ಮ ಶ್ರೀಕರಣ ಹೆಂಗೆ ಓಡಿಸ್ಬೇಕು, ಹಾಂ, ಏರೇ ಇಲ್ಲ ಗಾಡೀಲಿ, ಆದರೂ ನುಗ್ಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಎಲ್ಲ ಮಾದೇಶ್ವರನ ದಯೆ. ಯಾಕಂದರೆ ನಮ್ಮ ಈ ಭಾಗದಲ್ಲಿ ಸ್ಪ್ಲೆಂಡರ್ ಗಾಡಿ ಆಗಲಿ ನೋಡಿ, ಈ ರೀತಿ ನಮ್ಮ ಈ ಬಜಾಜ್ ಗಾಡಿಗಳು ಹೌದು, ಎಲ್ಲ ಇದ್ದಾವೆ ಸರಿ. ಏರಿಲ್ಲ ಕಣ್ರಿ ಗಾಡೀಲಿ, ಆದರೂ ಬಿಡ್ತಾ ಇಲ್ಲ, ನುಗ್ಕೊಂಡು ಹೋಗ್ತಾ ಇದ್ದೀವಿ. ಟ್ಯೂಬ್ಲೆಸ್ ಟೈರ್ ಹಾಕ್ಸಿದ್ದೀನಿ ಮಾತ್ರ, ಯಾಕಂದರೆ ಒಂದು ಸಲ ನನಗೆ ಪಂಚರ್ ಆಗಿಬಿಟ್ಟು ಗಾಡಿನ ಭಾಳ ಕಷ್ಟದಿಂದ ತಗೊಬಂದೆ. ಆಲ್ಮೋಸ್ಟ್ ರಿಮ್ಮು ಅದು ಇದು ಅಲ್ಲೇ ಇದಾಗ್ಬಿಡ್ತು, ಟ್ಯೂಬ್ ಗಿಬ್ ಎಲ್ಲ ಹೊಟ್ಟೋಯ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಆವತ್ತಿಂದ ಟ್ಯೂಬ್ಲೆಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಟ್ಯೂಬ್ಲೆಸ್ ಟೈರ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಟ್ಯೂಬ್ಲೆಸ್ ಟೈರು ಎಲ್ಲ ಓಕೆ, ಆದರೆ ಏರ್ ನಿಲ್ಲಲ್ಲ, ಅದೊಂದೇ ಬೇಜಾರು. ಒಂದು 15 ದಿನ, ಒಂದು ತಿಂಗಳಿಗೆ ಏರ್ ತುಂಬಿಸ್ಕೊತಾ ಇರಬೇಕು. 15 ದಿನವೂ ಇಲ್ಲ, ವಾರಕ್ಕೆ ಹಾಕ್ಸ್ಕೋಬೇಕು, ವಾರ ಏರ್ ತುಂಬಿಸ್ತಾ ಇರಬೇಕು. ಅದಕ್ಕೆ ಒಂದು ಸೈಕಲ್ ಪಂಪ್ ತಂದು ಇಟ್ಬಿಟ್ಟಿದ್ದೀನಿ, ಏರ್ ತುಂಬಿಸೋಣ ಅಂದ್ಬಿಟ್ಟು. ಮಾದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನೋಡಿ ಆಲ್ಮೋಸ್ಟ್ ಡೌನ್ ಇಳಿಗೆಬಿಟ್ಟು. ಓ ಮಹೇಶೋ, ಅಯ್ಯೋ ಪೆಟ್ರೋಲ್ ಇಲ್ಲ ಕಣವು, ನೆನ್ಪು ಮಾಡವು ಈ ಬೈಕಲ್ಲಿ. ನಾನು ಬರುವಾಗ ಕಡಿಮೆ ಹಾಕ್ಸ್ಕೊಂಬಂದಿದ್ದೆ. ಅದೆಲ್ಲ ನಿನ್ನ ನೋಡಲಿ, ಅದೇ ಅದು ತೋರಿಸ್ತದೆ, ಅದು ಇಲ್ಲ, ಈಗ ಬಂದಿಲ್ವಲ್ಲ. ಇಲ್ಲ ಅದು ತೋರಿಸ್ತದು, ಅದು ರಾಂಗ್. ಅದು ಹೌದಾ, ಸಮ್ ಟೈಮ್ ಏರ್ ತುಂಬ್ಕೊಂಡ್ರೆ ತೋರಿಸ್ತದೆ ಅದು. ಹೋಯ್ತದು ಡೇಂಜರು, ಅದು ನಂಬ್ಕೊಂಡ್ರೆ ಹೋಯ್ತು. ಹಾಂ, ಅದು ಚೂರು ನೆನ್ಪು ಮಾಡಪ್ಪ. ಮಧುನಳ್ಳಿಲಿ ಇಲ್ಲ ಕಣ, ಇಲ್ಲ 100 ಗಂಟೆ ಹೋಗುತ್ತೆ. ಹೌದಾ, ಹೋಗುತ್ತೆ. ದೊಡ್ಡ ನೆನ್ಪು ಮಾಡು. ಒಟ್ಟು ಏರ್ ಮಾತ್ರ ಎಲ್ಲರೂ ಹಾಕ್ಸ್ಬೇಕು. ಪರವಾಗಿಲ್ಲ ಕಣ, ಇದು ಯಾವ ಟೈರ್ ಇದು, 8 ವರ್ಷ ಇದ್ದಾರೆ ಹಾಕ್ತಿ. MRF ಟೈರ್ ಅದು. ಹಾಂ, ಈ ಪಾಟಿ ಎಳಿತಾ ಇದ್ದೀರಾ, ಏರೇ ಇಲ್ಲ ಕಣ ಅಲ್ಲಿ. ಅಷ್ಟೇ, ಅದೇ ಆದ್ರೆ ಎಳ್ದಾಳ್ದು ಎಳಿತಾ ಎಲ್ಲ ದೇವ್ರ ದಯೆ ಕಣ. ಅಪ್ಪ, ನಾನು ಹಿಂಗೆ ಇಬ್ಬರು ಕುಡಿಸ್ಕೊಬಿಟ್ಟು ಟೈರ್ ಬೇರೆ. ನಾವು ಒಂದು ಸಲ ದೆಗನಿಕೋಟೆಯಿಂದ ಬರ್ತಾಯಿದ್ದೆ. ದೆಗನಿಕೋಟೆಯಿಂದ ಬರುವಾಗ ಆನೆ ಅರ್ಧ ಬಾಡಿನ ಈಚ್ಕಾಕಿತ್ತು, ಅರ್ಧ ಬಾಡಿ ಕಾಡು ಒಳಕಾಕಿತ್ತು. ಅದು ಯಾವ ದೈತ್ಯವಾಗಿತ್ತು ಅಂದರೆ ಅಸಾಧ್ಯ. ಬಾಲದಲ್ಲಿ ಸುಮ್ಮನೆ ಹಿಂಗೆ ಹೊಡೆದಿರೋ ಬಿದ್ದೋಗವು, ಬಾಲದಲ್ಲಿ ಹೊಡೆದಿರೋ ಕ್ಲೋಸ್ ನಮ್ಮದು. ಆನೆ ಅರ್ಧ ಬಾಡಿ ಮುಂದಕ್ಕೆ ಹಾಕಿತ್ತು, ಮುಖ ಸೈಡು. ಬಾಲದಲ್ಲಿ ರಪ್ಪನ ಒಂದು ಪಟ್ಟು ನೋಡಿದ್ರೆ ನಾವು ದಬಾಕಳು. ಬಟ್ ಆದರೆ ನಾನು ಏನು ಮಾಡಿದೆ, ಆ ಗಾಡಿ ಮೂಮೆಂಟಲ್ಲಿ ಹೊಂಟೋದೆ ತಗೆ ನಿಲ್ಲಿಸ್ನಿಲ್ಲ, ಹೋಗೇ ಬಿಟ್ಟೆ ತಗೆ. ನಾನು ನಮ್ಮ ಹುಡುಗ ಇದ್ದ ಇನ್ನೊಬ್ಬ, ನಾನು ಇಬ್ಬರು ಹೋಗಿ, ಅಯ್ಯೋ ಬೇಡ ಕತೆ. ಮಾದೇವ್ ಅವರು ದೊಡ್ಡಾನೆ. ಅವರು ನಾವು ಹೋಗಿದಾಗ ಅಂತ ಒಂದು ಸೀನ್ ಸಿಕ್ತು. ಒಳ್ಳೆ ಪೆಟ್ರೋಲ್ ಖಾಲಿ, ಏನಿಲ್ಲ. ಆದರೆ ಇದು ಇವಾಗ ಜರ್ಕೊಡಿದ್ದು ಆಫ್ ಆಯ್ತದೆ ಅಂದರೆ ನಾನು ಅಲರ್ಟ್ ಆಗುವಂತ ಅರ್ಥ. ಇನ್ನೂ ಹೋಯ್ತದೆ, ಇನ್ನೊಂದು 15 ಕಿಲೋಮೀಟರ್ ಹೋಯ್ತದೆ, 10-15 ಹಿಂದೋಡಿಗೆ ಹಾಕ್ಸ್ಕೊಬೋದು. 10 ಹೋಯ್ತದೆ, ಬಟ್ ಅದು ಜರ್ಕೊಡಿತಂದರೆ ನಾನು ಆಲ್ಟರ್ನೇಟ್ ಆಗಬೇಕು. ಇದು ಮಾಡ್ಬೋದು, ಡಿಲೇ ಮಾಡಬಾರ್ದು. ಎಸ್ ಬಂಧುಗಳೇ, ಸಿದ್ದೇಶ್ವರ ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸಿ ಇಲ್ಲಿನ ಒಂದಷ್ಟು ವೀಡಿಯೋ ವೀಕ್ಷಣೆಯನ್ನು ಅರ್ಪಣೆ ಮಾಡಿರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ತಾವು ಸಹ ಸಿದ್ದಪ್ಪನ ಸ್ವಾಮಿಯ ಸನ್ನಿಧಿಗೆ ಆಗಮಿಸಿ ಆ ಭಗವಂತನ ಆಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ, ಈಗ ಮತ್ತೊಮ್ಮೆ ನಾನು ಯಾವ ಬೆಟ್ಟದಿಂದ ಬಂದೆ ಅಂತ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಹೆಂಗೆ ಹಂಗ ಹಿಂಗೆ ತಿರುಗ್ಬಿಟ್ಟೆ ಆರೋಡ. ಓ ಹ್ಞೂ ಕಣೋ, ಎಸ್ ಹೋಗೋದು ಹಾಂ ಹಾಗೆ ಹಿಂಗೆ ಹೋಗ್ಬೋದಾ?
ಇಲ್ಲಿ ಮಧುನಳ್ಳಿ ಓ ರಾಂಗ್ ರೂಟ್ಲಿ ಹೋಗ್ಬಿಡ್ತಿದೆ. ಇಲ್ಲ ಇದು ಇಲ್ಲಿ ಸೀದಾ ಹೋಗುತ್ತೆ. ಅಲ್ಲಿ ರೋಡ್ ಚೆನ್ನಾಗಿಲ್ಲ. ನಮ್ಮ ಬೆಟ್ಟದ ರೋಡ್ ಬರ್ತಲ್ಲ. ಅದೇ ರೋಡ್ ಚೆನ್ನಾಗಿಲ್ಲ ಅಲ್ಲಿ. ಹಾಂ ಓಕೆ ಆಯ್ತಪ್ಪ, ಎಲ್ರಿಗೂ ಒಳ್ಳೇದಲ್ಲಿ ಧನ್ಯವಾದಗಳು.